ಕನ್ನಡ ಸಿನಿಮಾದಲ್ಲಿ ಹೆಸರು ಮಾಡಿ ದೊಡ್ಡ ಮಟ್ಟಿಗೆ ನಟನಾಗಿ ನಾಯಕನಾಗಿ ಕೂಡ ಕಾಣಿಸಿಕೊಂಡು ಒಳ್ಳೆ ಹೆಸರು ಕೂಡ ಮಾಡಿದಂಥ ಮುಂದೆ ಒಳ್ಳೆ ಭವಿಷ್ಯ ಇಟ್ಕೊಂಡಿದ್ದಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಇದೀಗ ನೀರಿನಲ್ಲಿ ಮುಳುಗಿ ಕೊನೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಈ ಕನ್ನಡ ನಟ, ಯಾರಿದು ದುರಂತ ಸಾವಾಗಿರುವಂಥದ್ದು? ಇದು ನಿನ್ನೆ ನಡೆದಂಥ ಘಟನೆ ಅಂತ ಹೇಳ್ಬೋದು. ಚಿತ್ರೀಕರಣದ ವೇಳೆ ನಡೆದಿರುವಂಥ ಅತಿ ದೊಡ್ಡ ಘಟನೆ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು, ನಾಯಕನಾಗಿ ವಿಲನಾಗಿ ಕೂಡ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಹಾಗೂ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ವಿಲನಾಗಿ ಕೂಡ ಹೆಸರು ಮಾಡಿದಂಥ ಅತಿ ಚಿಕ್ಕ ವಯಸ್ಸಿನ ಕೇವಲ 32ನೇ ವಯಸ್ಸಿನಲ್ಲೇ ನೀರಿನಲ್ಲಿ ಮುಳುಗಿ ಕೊನೆ ಸೆಳೆದಿದ್ದಾರೆ. ಅವರು ಬೇರೆ ಯಾರಲ್ಲ, ಉದಯ್ ಅವರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಜಯಮ್ಮನ ಮಗ ಇರ್ಬೋದು, ಮಾಸ್ತಿಗುಡಿ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು. ಇಂಥ ದೊಡ್ಡ ನಟ ರಿಯಲ್ ಸ್ಟಂಟನ್ನು ಮಾಡಲು ಹೋಗಿ ಮಾಸ್ತಿಗುಡಿ ಸಿನಿಮಾದ ವೇಳೆ ಈಜು ಬರೋದಿಲ್ಲ, ನನಗೆ ಇವತ್ತು ಹುಷಾರಿಲ್ಲ ಅಂತಲೂ ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಂಥವರು. ಅದು ಕೂಡ ಸಿನಿಮಾಗೋಸ್ಕರ ಡೆಡಿಕೇಶನ್ ಮಾಡ್ತಿದ್ದೀನಿ, ಇದರ ನಿರ್ಮಾಪಕರು ಕೂಡ ನಾವೇ ಆಗಿದ್ದರಿಂದ ಈ ಸಿನಿಮಾದಲ್ಲಿ ಮತ್ತಷ್ಟು ಚೆನ್ನಾಗಿ ಬರಬೇಕು ಅನ್ನೋ ಆಸೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಇದು 100 ದಿನ ಹಿಟ್ಟಾಗಬೇಕು, ಅದಕ್ಕಾಗಿ ರಿಯಲ್ಸ್ಟಿಕ್ ಆಗಿ ಇರಬೇಕು, ಡೂಪ್ ಹಾಕಿದ್ರು ಬೇಡ ಅಂತಲೇ ನಾವೇ ಹೇಳಿದ್ದೀವಿ ಅಂತ ಸಹ ಅವರು ಉದಯ್ ಅವರು ಹೇಳಿಕೆ ಕೊಟ್ಟು ಹೋಗಿದ್ದರು. ಆದರೆ ನೀರಿನಲ್ಲಿ ಬಿಡುವಂಥ ಪರಿಸ್ಥಿತಿಯಲ್ಲಿ ಈಜು ಬರದಲ್ಲೇ ನೀರಿನಲ್ಲಿ ಮುಳುಗಿ ಕೊನೆ ಸೆಳೆದಿದ್ದಾರೆ.